ವೀಕ್ಷಕರೇ, ನಿಮ್ಮ ಜೀವನ ಬದಲಾಗುವ ಸಮಯ ಬಂದಿದ್ರೆ ಈ ವಿಡಿಯೋವನ್ನು ಕೊನೆ ತನಕ ನೋಡ್ತೀರಿ. ನಿಮಗಿನ್ನೂ ಒಳ್ಳೆ ಸಮಯ ಬಂದಿಲ್ಲ ಅಂದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ತೀರಿ. ಈ ವಿಡಿಯೋದಲ್ಲಿ ನಿಮಗೆ ಶಿವರಾತ್ರಿ ದಿನ ಮಾಡಬಹುದಾದಂಥ ಒಂದು ತಂತ್ರವಿದ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಾಗದದಲ್ಲಿ ನಿಮ್ಮ ಬೇಡಿಕೆ ಏನು ಅದನ್ನು ಸ್ಪಷ್ಟವಾಗಿ ಬರೆದು ಈ ರೀತಿಯಾಗಿ ಪೂಜೆ ಮಾಡಿದರೆ ಸಾಕು. ನಿಮಗೆ ನೀವು ಕಾಗದದಲ್ಲಿ ಬರೆದಿಟ್ಟ ದಿನದ ಒಳಗೆ ನಿಮ್ಮ ಯಾವುದೇ ಕಠಿಣ ಸಮಸ್ಯೆ ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ಹೌದು ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ದಿನ ಅಂದರೆ ಫೆಬ್ರವರಿ 26, 2025 ನೀವು ಮಾಡಲೇಬೇಕಾದ ಒಂದು ರಹಸ್ಯ ವಿದ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಶಿವರಾತ್ರಿಯ ದಿನ ಮಾಡೋದ್ರಿಂದ ನಿಮ್ಮ ಯಾವುದೇ ಅತಿ ಕಠಿಣ ಸಮಸ್ಯೆ ಇದ್ರೂ ಕೂಡ ಅದು ನೀವು ನಿರೀಕ್ಷೆ ಮಾಡಿದ ದಿನದ ಒಳಗೆ ಖಂಡಿತವಾಗಿಯೂ ನೆರವೇರುತ್ತೆ. ನೀವು ಉದ್ಯೋಗ ಹುಡುಕ್ತಿದ್ರೆ ಉದ್ಯೋಗ, ಅನಾರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ, ಸಾಲಬಾಧೆ ಇದ್ದರೆ ನಿವಾರಣೆ, ಮನೆಯಲ್ಲಿ ಜಗಳ ಕಲಹ ಆಗ್ತಿದ್ರೆ ಶಾಂತಿ, ಸರ್ಕಾರಿ ಉದ್ಯೋಗ ಹುಡುಕ್ತಿದ್ರೆ ಸರ್ಕಾರಿ ಉದ್ಯೋಗ, ಹೊಸ ಮನೆ ಕಟ್ಟಬೇಕಂದ್ರೆ ಹೊಸ ಮನೆ ಭಾಗ್ಯ, ಮದುವೆ ಆಗ್ಬೇಕಂತಿದ್ರೆ ಅದು ಕೂಡ ನೆರವೇರುತ್ತೆ. ಜೊತೆಗೆ ಯಾವುದೇ ರೀತಿಯಂಥ ಸಮಸ್ಯೆ ಇದ್ರೂ ಕೂಡ ಈ ತಂತ್ರವಿದ್ಯೆ ಮೂಲಕ ಶಿವರಾತ್ರಿ ದಿನದಂದು ಶಿವನ ಸಂಪೂರ್ಣ ಅನುಗ್ರಹದಿಂದ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಥವಾ ಯಾವುದೇ ಕಾರ್ಯ ಇದ್ರೂ ಕೂಡ ಅದು ಕಾರ್ಯಸಿದ್ಧಿ ಖಂಡಿತವಾಗಿ ಆಗುತ್ತೆ. ಈ ವಿಧಾನವನ್ನ ಇಲ್ಲಿಯವರೆಗೆ ಯಾವ ಗುರುಗಳು ಕೂಡ ಯೂಟ್ಯೂಬ್ನಲ್ಲಿ ತಿಳಿಸ್ಕೊಟ್ಟಿಲ್ಲ. ಅಂತ ಒಂದು ರಹಸ್ಯ ವಿದ್ಯೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಪವರ್ಫುಲ್ ಆದ ವಿದ್ಯೆ ಇದು. ಸೊ ಈ ರಹಸ್ಯ ವಿದ್ಯೆಯನ್ನು ನೀವು ಶಿವರಾತ್ರಿಯ ಪವಿತ್ರ ದಿನದಂದು ಮಾಡಿದ್ದೇ ಹೋದಾದರೆ ಶಿವನ ಅನುಗ್ರಹದಿಂದ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಚೀಟಿಯಲ್ಲಿ ಬರೆದಿಟ್ಟ ಕೊನೆಯ ದಿನಾಂಕದ ಒಳಗೆ ಅದು ನೆರವೇರುತ್ತೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಜೀವನ ಬದಲಾಗಬೇಕು, ಸಂಕಷ್ಟದಿಂದ ಸಮಸ್ಯೆಗಳಿಂದ ಹೊರಬರಬೇಕು, ನೆಮ್ಮದಿಯಾದ ಜೀವನವನ್ನು ಸಾಗಿಸಬೇಕು, ಶ್ರೀಮಂತಿಗೆ ಪಡಿಬೇಕು ಎನ್ನುವ ಆಸೆ ನಿಮಗಿದ್ರೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಜೊತೆಗೆ ಮೊದಲನೇದಾಗಿ ಶಿವ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹಾಗಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ವಿಡಿಯೋವನ್ನ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಕೂಡ ಶಿವನ ಅನುಗ್ರಹ ಪ್ರಾಪ್ತಿಯಾಗಲಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಈ ರಹಸ್ಯ ವಿದ್ಯೆ ಮೂಲಕ ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ಶಿವ ಭಗವಂತನ ಸಂಪೂರ್ಣ ಅನುಗ್ರಹದಿಂದ ನೀವು ಅಂದುಕೊಂಡ ಕೆಲಸಗಳಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಅಪಾರ ಧನ ಸಂಪತ್ತು, ಸಾಲಬಾಧೆ ನಿವಾರಣೆ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಹೊಸ ಮನೆ ಖರೀದಿ, ಮದುವೆ ಭಾಗ್ಯ, ವಾಹನ ಖರೀದಿ ಅಥವಾ ಆಸ್ತಿ ಖರೀದಿ ಯಾವುದೇ ಇರಬಹುದು, ಎಲ್ಲವೂ ಕೂಡ ಈ ಒಂದು ರಹಸ್ಯ ತಂತ್ರ ವಿದ್ಯೆ ಮೂಲಕ ಮಾಡುವುದರಿಂದ ನಿಮ್ಮ ಕಾರ್ಯ ನೆರವೇರುತ್ತೆ. ವೀಕ್ಷಕರೇ, ಶಿವರಾತ್ರಿ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಎಲ್ಲರಿಗೂ ಗೊತ್ತಿರೋ ವಿಚಾರ. ಶಿವರಾತ್ರಿ ದಿನದಂದು ಶಿವನನ್ನು ನೀವು ಏನೇ ಕೇಳಿದ್ರು ಕೂಡ ಶಿವ ನಿಮಗೆ ಅನುಗ್ರಹ ಮಾಡ್ತಾನೆ. ಯಾಕಂದ್ರೆ ಶಿವರಾತ್ರಿ ದಿನ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನ. ಸೊ ಆ ದಿನದಂದು ಭಕ್ತರು ಏನೇ ಕೇಳಿದ್ರು ಕೂಡ ಶಿವ ಹಿಂದು ಮುಂದೆ ನೋಡದೇನೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಶಿವರಾತ್ರಿಯ ಈ ಪವಿತ್ರ ದಿನದಂದು ನೀವು ಈ ರೀತಿಯಾಗಿ ಮಾಡಬೇಕು. ಯಾವ ವಿಧಾನದ ಮೂಲಕ ನೀವು ಶಿವನನ್ನ ಆರಾಧನೆ ಮಾಡಬೇಕು? ತುಂಬಾ ಸುಲಭ ವಿಧಾನ, ಸರಳ ವಿಧಾನ. ಜನಸಾಮಾನ್ಯರು, ಮನೆಯಲ್ಲಿ ಇರುವಂತ ಎಲ್ಲಾ ಜನಸಾಮಾನ್ಯರು ಕೂಡ ಇಲ್ಲೇ ತನಕ ನೀವು ಪೂಜೆನೆ ಮಾಡಿಲ್ಲ ಅಂದ್ರೂ ಕೂಡ ಇದನ್ನ ಮಾಡಬಹುದು. ತುಂಬಾ ಸರಳವಾದ ಜೊತೆಗೆ ರಹಸ್ಯವಾದ ವಿಧಾನವನ್ನ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಮೊದಲಾಗಿ ಫೆಬ್ರವರಿ 26, 2025 ಶಿವರಾತ್ರಿಯ ಈ ಪವಿತ್ರ ದಿನದಂದು ಈ ರೀತಿಯಾಗಿ ಮಾಡಬೇಕು. ಮೊದಲೇದಾಗಿ ನೀವು ಉಪವಾಸ ಮಾಡಿದ್ರೆ ತುಂಬಾ ಶ್ರೇಷ್ಠ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ನೀವು ಉಪವಾಸ ಮಾಡಿದ್ರೆ ತುಂಬಾ ಶ್ರೇಷ್ಠ. ಉಪವಾಸ ನೀವು ಬೇರೆ ಬೇರೆ ರೀತಿಯಾಗಿ ಮಾಡಬಹುದು. ಅಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ, ಅಂದ್ರೆ ಶಿವನ ಆರಾಧನೆ ಮುಗಿಯೋ ತನಕ ಖಾಲಿ ನೀರನ್ನ ಸೇವನೆ ಮಾಡಿ ನೀವು ಜಾಗರಣೆ ಮಾಡಬಹುದು. ಇಲ್ಲಾಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಕೇವಲ ಎಳನೀರನ್ನ ಸೇವನೆ ಮಾಡಿ ರಾತ್ರಿ ಉಪವಾಸ ಮುಗಿದ ನಂತರ, ಅಂದ್ರೆ ಶಿವನ ಆರಾಧನೆ ಮಾಡಿದ ನಂತರ ಮತ್ತೆ ನೀವು ಎಂದಿನಂತೆ ಆಹಾರವನ್ನ ಸೇವನೆ ಮಾಡಬಹುದು. ಇಲ್ಲಾಂದ್ರೆ ಕೇವಲ ಬೆಳಗ್ಗೆಯಿಂದ ರಾತ್ರಿ ತನಕ ಹಣ್ಣನ್ನ ಸೇವನೆ ಮಾಡಿ ಶಿವನ ಆರಾಧನೆ ಮುಗಿದ ಬಳಿಕ ಮತ್ತೆ ನೀವು ಆಹಾರವನ್ನ ಸೇವನೆ ಮಾಡಬಹುದು. ಈ ರೀತಿಯಾಗಿ ನೀವು ಇದರಲ್ಲಿ ಯಾವುದು ನಿಮಗೆ ಸುಲಭ ಆಗುತ್ತೆ ಅದನ್ನು ನೀವು ಮಾಡಬಹುದು. ಒಟ್ಟಿನಲ್ಲಿ ಉಪವಾಸ ಮಾಡಿದ್ರೆ ನಿಮಗೆ ತುಂಬಾ ಶ್ರೇಷ್ಠ. ವೀಕ್ಷಕರೇ, ಈಗ ನೀವು ಮಾಡಬೇಕಾದ ಪೂಜಾ ವಿಧಾನವನ್ನ ನೋಡೋಣ. ಮೊದಲನೇದಾಗಿ ಶಿವರಾತ್ರಿಯ ದಿನ ಸಂಜೆ 6 ಗಂಟೆ ನಂತರ ಮಾರನೇ ದಿನ ಬೆಳಗ್ಗೆ 6 ಗಂಟೆ ಒಳಗೆ ಯಾವ ಸಮಯದಲ್ಲಿ ಕೂಡ ಇದನ್ನು ನೀವು ಮಾಡಬಹುದು. ಮೊದಲನೇದಾಗಿ ಶಿವರಾತ್ರಿ ದಿನ ಸಂಜೆ ಸೂರ್ಯಾಸ್ತ ಆದ ಬಳಿಕ ಸ್ನಾನ ಮಾಡಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಯಾವುದೇ ಒಂದು ಪವಿತ್ರ ಜಾಗದಲ್ಲಿ ಉತ್ತರಕ್ಕೆ ಮುಖ ಮಾಡಿ ನೀವು ಕೂತ್ಕೋಬೇಕು. ಕೂತ್ಕೊಳ್ಳುವಾಗ ಯಾವುದೇ ಒಂದು ಆಸನವನ್ನ ಬಳಸಬೇಕು. ಆಸನ ಇದ್ರೆ ಆಸನ, ಇಲ್ಲವಾದ್ರೆ ಶುದ್ಧವಾದ ಬಟ್ಟೆಯನ್ನ ಹಾಸಿ ಅದರ ಮೇಲೆ ನೀವು ಕೂತ್ಕೋಬೇಕಾಗುತ್ತೆ. ಒಂದು ಆಸನ ರೀತಿ ಮಾಡ್ಕೋಬೇಕು. ನಿಮ್ಮ ಎದುರುಗಡೆ ಶಿವನ ಮೂರ್ತಿ ಇದ್ರೆ, ಶಿವನನ್ನು ನೀವು ಪೂಜೆ ಮಾಡ್ತಿದ್ರೆ ಮೂರ್ತಿಯನ್ನು ಇಡ್ಬೋದು, ಅಥವಾ ಶಿವಲಿಂಗ ಇದ್ರೆ ಲಿಂಗವನ್ನ ಇಡ್ಬೋದು ಚಿಕ್ಕದಾಗಿ. ಅದು ಯಾವುದು ಇಲ್ಲಾಂದ್ರೆ ನೀವು ಎದುರುಗಡೆ ಏನ್ ಮಾಡಬೇಕು, ಒಂದು ಮಣೆಯನ್ನ ಇಡಬೇಕು. ಮಣೆಯ ಮೇಲೆ ಶುದ್ಧವಾದ ಕೆಂಪು ಕಲರ್ ಇರ್ಬೋದು, ಯಾವುದೇ ಕಲರ್ ಇರ್ಬೋದು, ಬಟ್ ಒಂದು ಶುದ್ಧವಾದ ಬಟ್ಟೆಯನ್ನು ಹಾಸಬೇಕು. ಆ ಬಟ್ಟೆಯ ಮಧ್ಯಭಾಗದಲ್ಲಿ
ತುಪ್ಪದಿಂದ ಒಂದು ದೀಪವನ್ನು ಬೆಳಗಿಸಬೇಕು. ತುಪ್ಪ ಯಾಕಂದ್ರೆ ತುಪ್ಪ ಅತ್ಯಂತ ಶ್ರೇಷ್ಠ, ಹಾಗಾಗಿ ವಿಶೇಷವಾದ ಫಲವನ್ನು ನೀಡುತ್ತೆ. ಹಾಗಾಗಿ ನೀವು ತುಪ್ಪದ ದೀಪವನ್ನು ಹಚ್ಚಬೇಕು. ಸೊ ಎಳ್ಳೆಣ್ಣೆ ದೀಪ, ದೀಪದ ಎಣ್ಣೆ ದೀಪವನ್ನು ಹಚ್ಬೋದು, ಆದರೆ ತುಪ್ಪ ನಿಮಗೆ ವಿಶೇಷವಾಗಿ ಫಲವನ್ನು ಕೊಡುತ್ತೆ. ಹಾಗಾಗಿ ತುಪ್ಪದ ದೀಪವನ್ನು ನೀವು ಇಲ್ಲಿ ಮನೆಯ ಮಧ್ಯಭಾಗದಲ್ಲಿ ನೀವು ಬೆಳಗಿಸಬೇಕು. ತುಪ್ಪದ ದೀಪವನ್ನು ಬೆಳಗಿಸಿದ ನಂತರ ನೀವು ಮಾಡಬೇಕಾಗಿದ್ದು ಒಂದು ಬಿಳಿ ಕಾಗದವನ್ನು ತಗೊಳ್ಬೇಕು. ಜೊತೆಗೆ ನೀಲಿ ಪೆನ್ನಿನಲ್ಲಿ ನಿಮ್ಮ ಕೋರಿಕೆಯನ್ನು ಬರೀಬೇಕು. ಈ ಕೋರಿಕೆಯನ್ನು ಬರೀಬೇಕಾದ್ರೆ ಯಾವ ರೀತಿ ಬರೀಬೇಕಂದ್ರೆ, ಉದಾಹರಣೆಗೆ ನಿಮ್ಗೊಂದು ಮನೆ ಆಗಬೇಕಿದೆ. ಮನೆ ಯಾವಾಗ ಆಗಬೇಕು? 2 ವರ್ಷದ ಒಳಗೆ ಮನೆ ಆಗಬೇಕು. ಆವಾಗ ನೀವು ಯಾವ ರೀತಿ ಬರೀಬೇಕಂದ್ರೆ, ಓಂ ನಮಃ ಶಿವಾಯ ಅಂತ ಬರೆದು ನೆಕ್ಸ್ಟ್ ಲೈನಲ್ಲಿ ನೀವು ಏನು ಬರೀಬೇಕು, ನನಗೆ ಈ ಸಮಯದ ಒಳಗೆ, ಅಂದರೆ ಅಲ್ಲಿ ದಿನಾಂಕವನ್ನು ನೀವು ಮೆನ್ಷನ್ ಮಾಡಬೇಕು. ಉದಾಹರಣೆಗೆ ನೋಡಿ, ಫೆಬ್ರವರಿ 26, 2025 ಶಿವರಾತ್ರಿ. ಇನ್ನು 2 ವರ್ಷದ ಒಳಗೆ ಮನೆ ಆಗಬೇಕಂದ್ರೆ 2 ವರ್ಷದ ಒಳಗೆ ಮನೆ ಆಗಬೇಕು ಅಂತ ಬರಿಬಾರ್ದು. ಅದರ ಬದಲಿಗೆ ನೀವು ಆ ದಿನಾಂಕವನ್ನು ಬರಿಬೇಕು. ಯಾವ ದಿನಾಂಕ ನೋಡಿ, 26/2 ಅಂದರೆ ಫೆಬ್ರವರಿ 26, 2027. ಆವಾಗ 2025ರಿಂದ 27ಕ್ಕೆ 2 ವರ್ಷ ಆಗುತ್ತೆ. ಸೊ ಹಾಗಾಗಿ 26/2/2027 ಈ ದಿನಾಂಕದ ಒಳಗೆ ನನ್ನ ಹೊಸ ಮನೆಯ ಗೃಹ ಪ್ರವೇಶ ಆಗಬೇಕು. ಇಷ್ಟು ನೀವು ಬರಿಬೇಕು. ಅಂದರೆ ಅಲ್ಲಿ ಕೊನೆಯ ದಿನಾಂಕವನ್ನು ನೀವು ಅಲ್ಲಿ ಬರಿಬೇಕು. ಇದು ನಿಮಗೆ ಇಂಪಾರ್ಟೆಂಟ್. ಇದು ನಿಮ್ಮ ಆ ಕೆಲಸವನ್ನು ನೀವು ಏನು ಬರಿತೀರಿ, ಏನು ಕೆಲಸ ಆಗಬೇಕು ಅಂದ್ಕೊಂಡಿದ್ದೀರಿ, ಅದು ಆ ದಿನಾಂಕದ ಒಳಗೆ ನೆರವೇರುತ್ತೆ. ಹಾಗಾಗಿ ಅಲ್ಲಿ ದಿನಾಂಕ ಬರೀದು ಇಂಪಾರ್ಟೆಂಟು. ನೀವು 3 ತಿಂಗಳು 6 ತಿಂಗಳು ಅಂತ ಬರಿಬಾರ್ದು. ಆ ದಿನಾಂಕವನ್ನು ಬರಿಬೇಕು. ಯಾವ ಡೇಟ್ ಒಳಗೆ ಆಗಬೇಕು ಆ ದಿನಾಂಕವನ್ನು ಬರಿಬೇಕು. ಇದು ಕೇವಲ ಮನೆಗಂತಲ್ಲ, ನೀವು ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಥವಾ ಸಾಲ ಬಾಧೆ ಇದ್ದರೆ ನೀವು ಏನು ಬರಿಬೇಕು, ಸೊ ನನ್ನ ಸಾಲ ಈ ದಿನಾಂಕದ ಒಳಗೆ ಮುಗಿಬೇಕು. ಸ್ಪಷ್ಟವಾಗಿ ಶಾರ್ಟ್ ಆಗಿ ಬರೆದ್ರೆ ಸಾಕು. ಉದಾಹರಣೆ, ನಿಮಗೆ ಈ ವರ್ಷ 2025 ಡಿಸೆಂಬರ್ 31ರೊಳಗೆ ನನ್ನ ಸಾಲ ಸಂಪೂರ್ಣ ಮುಗಿಬೇಕು. ಆವಾಗ ನೀವು ನನ್ನ ಸಾಲ 31 ಡಿಸೆಂಬರು 2025 ಒಳಗೆ ಸಂಪೂರ್ಣವಾಗಿ ಮುಗಿಯಬೇಕು. ಈ ರೀತಿಯಾಗಿ ಬರಿಬೇಕು. ಶಾರ್ಟ್ ಆಗಿ ಬರೆದು ಸಾಕು. ಈ ರೀತಿಯಾಗಿ ಬರಿಬೇಕು. ಕೊನೆಯ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಈ ರೀತಿಯಾಗಿ ಇದು ನಾನು 2 ಉದಾಹರಣೆ ಕೊಟ್ಟಿರುವಂಥದ್ದು. ಇದೇ ರೀತಿಯಾಗಿ ನೀವು ಯಾವುದೇ ನಿಮಗೆ ಬೇಡಿಕೆ ಇದ್ರೂ ಕೂಡ, ಉದ್ಯೋಗವನ್ನು ಹುಡುಕ್ತಿದ್ರೆ ಅಥವಾ ಮದುವೆ ಆಗಬೇಕು ಅಂದ್ಕೊಂಡ್ರೆ ಅಥವಾ ಹೊಸ ಮನೆ ಖರೀದಿ ಇರ್ಬೋದು ಅಥವಾ ಯಾವ ವಿದೇಶಿ ಪ್ರಯಾಣ ಇರ್ಬೋದು, ಅನಾರೋಗ್ಯ ಸಮಸ್ಯೆ ಇದ್ರೆ ಆರೋಗ್ಯ ಬಗ್ಗೆ ಎಲ್ಲದೂ ಕೂಡ ಇದೇ ರೀತಿಯಾಗಿ ನೀವು ಬರಿಬೇಕು. ಶಾರ್ಟ್ ಆಗಿ ಬರಿಬೇಕು. ಜೊತೆಗೆ ಕೊನೆಯ ದಿನಾಂಕವನ್ನು ಅಲ್ಲಿ ಇಂಪಾರ್ಟೆಂಟ್ ಆಗಿ ಬರಿಬೇಕು. ಇದಾದ ನಂತರ ಕಾಗದವನ್ನು ಮಡಚಿ ಮೂರ್ತಿ ಇದ್ರೆ ಮೂರ್ತಿ ಕೆಳಗೆ ಅಥವಾ ದೀಪ ಇದ್ರೆ ದೀಪದ ಕೆಳಗೆ ಇಡಬೇಕು. ವೀಕ್ಷಕರೇ, ಇದಾದ ನಂತರ ಮೊದಲೇದಾಗಿ ನೀವು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನಸ್ಸಲ್ಲೇ ಯಾವುದೇ ಮಂತ್ರ ಬೇಕಾಗಿಲ್ಲ. ಗಣಪತಿಯನ್ನ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಯಾವುದೇ ರೀತಿಯಲ್ಲಿ ವಿಘ್ನ ಬರಬಾರ್ದು. ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಂತರ ವಿದ್ಯಾದೇವತೆಯಾದ ಸರಸ್ವತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಂತರ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾರು ಗುರು ಇಲ್ಲ ಅಂತ ಹೇಳಿದ್ರೆ ಆ ಶಿವನನ್ನೇ, ಶಿವ ಆದಿಗುರು, ಹಾಗಾಗಿ ಶಿವನನ್ನೇ ಗುರು ಅಂತ ಓಂ ಗುರುಭ್ಯೋ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ಗಣಪತಿ ಪ್ರಾರ್ಥನೆ, ಸರಸ್ವತಿ ಪ್ರಾರ್ಥನೆ, ಗುರು ಪ್ರಾರ್ಥನೆ ಆದ ನಂತರ ಇವಾಗ ನೀವು ಏನು ತುಪ್ಪ ದೀಪ ಹಚ್ಚಿದ್ರಿ ಅಲ್ಲಿ ಶಿವ ಬಂದಿದ್ದಾನೆ ಅಂತ ಕಲ್ಪನೆ ಮಾಡಿಕೊಂಡು, ಶಿವ ಎಲ್ಲ ಕಡೆ ಇರ್ತಾನೆ, ಹಾಗಾಗಿ ತುಪ್ಪ ದೀಪದಲ್ಲಿ ಶಿವ ನಿಮ್ಮ ನೋಡ್ತಿದ್ದೇನೆ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು, ಸೊ ಏನು ಬೇಡಿಕೆ ಮಾಡಬೇಕು, ಈ ಶಿವರಾತ್ರಿ ದಿನದಂದು ನಿನ್ನ ಆರಾಧನೆ ಮಾಡ್ತಾ ಇದ್ದೀನಿ, ಹಾಗಾಗಿ ಈ ಕಾಗದದಲ್ಲಿ ಏನು ಬೇಡಿಕೆ ಇಟ್ಟಿದ್ದೀನಿ ಈ ಬೇಡಿಕೆಯನ್ನು ನೀನು ಈಡೇರಿಸಬೇಕು ಅಂತ ಶಿವನನ್ನ ಕೈ ಮುಗಿಬೇಕು, ಪ್ರಾರ್ಥನೆ ಮಾಡ್ಕೊಳ್ಬೇಕು. ವೀಕ್ಷಕರೇ, ಇಷ್ಟು ಮಾಡಿದ ಬಳಿಕ ನಿಮ್ಮ ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇದ್ರೆ, ಶಿವನನ್ನ ಈಗಾಗಲೇ ಪೂಜೆ ಮಾಡ್ತಿದ್ರೆ ರುದ್ರಾಕ್ಷಿ ಮಾಲೆ ಇದ್ರೆ ಅದರಲ್ಲಿ ಶಿವನ ಈ ಮಂತ್ರವನ್ನು 1008 ಬಾರಿ ಜಪಿಸಬೇಕು. ಒಂದು ಮಾಲೆಯಲ್ಲಿ 108 ಬಾರಿ ಇರುತ್ತೆ, 108 ಮಣಿ ಇರುತ್ತೆ. ನೀವು ಅದನ್ನು 10 ಬಾರಿ ರಿಪೀಟ್ ಮಾಡಿದಾಗ 1008 ಆಗುತ್ತೆ. 1008 ಬಾರಿ ಈ ಮಂತ್ರವನ್ನು ಜಪಿಸಬೇಕು. ಯಾವ ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಒಂದು ವೇಳೆ ರುದ್ರಾಕ್ಷಿ ಮಾಲೆ ಇಲ್ಲಾಂದರೆ ಸುಮ್ಮನೆ ಆಸನದಲ್ಲಿ ಕೂತ್ಕೊಂಡು ಈ ಮಂತ್ರವನ್ನು ಜಪಿಸಬೇಕು. ರುದ್ರಾಕ್ಷಿ ಮಾಲೆ ಇದ್ರೂ ಪರವಾಗಿಲ್ಲ, ಮಾಲೆ ಇದ್ರೂ ಮಾಡ್ಬೋದು, ಮಾಲೆ ಇಲ್ಲ ಅಂದ್ರೂ ಕೂಡ ಮಾಡ್ಬೋದು. 1008 ಬಾರಿ ಮಾಲೆ ಇದ್ರೆ ಮಾಡಿ. ಮಾಲೆ ಇಲ್ಲ ಅಂದರೆ ಎಷ್ಟು ಮಾಡಬೇಕು? 1/4 ಗಂಟೆ ಮಾಡ್ಬೋದು, ಅರ್ಧ ಗಂಟೆ ಮಾಡ್ಬೋದು, 1 ಗಂಟೆ ಮಾಡ್ಬೋದು, 2 ಗಂಟೆ ಮಾಡ್ಬೋದು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡಿ. ಯಾಕಂದ್ರೆ ಎಷ್ಟು ಮಾಡಿದ್ರು, ಎಷ್ಟು ಜಾಸ್ತಿ ಮಾಡ್ತೀರಿ ಅಷ್ಟು ನಿಮಗೆ ಅನುಕೂಲ. ಯಾವ ಮಂತ್ರವನ್ನು ಜಪಿಸಬೇಕು? ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಈ ಮಂತ್ರವನ್ನು ಜಪಿಸಬೇಕು. ಈ ಮಂತ್ರಕ್ಕೆ ಯಾವುದೇ ಗುರುವಿನ ಉಪದೇಶ ಬೇಕಾಗಿಲ್ಲ. ಹಾಗಾಗಿ ಗುರುವಿನ ಉಪದೇಶ ಇಲ್ಲದೆ ಜಪಿಸಬಹುದಂತ ಏಕೈಕ ಮಂತ್ರ ಪಂಚಾಕ್ಷರಿ ಮಂತ್ರ. ಸೊ ಓಂ ನಮಃ ಶಿವಾಯ ಮಂತ್ರವನ್ನು ನೀವು ಜಪಿಸಬೇಕು. ಮಂತ್ರವನ್ನು ಜಪಿಸಬೇಕಾದ್ರೆ ನೀವು ಮಾಲೆ ಇದ್ರೆ 1008 ಬಾರಿ ಮಾಡಿ, ಅಥವಾ ಜಾಸ್ತಿನೂ ಕೂಡ ಮಾಡ್ಬೋದು. ಸೊ ಮಾಲೆ ಇಲ್ಲಾಂದ್ರೆ ಒಂದು 15 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಇಲ್ಲಿ ಮಂತ್ರವನ್ನು ಜಪಿಸಬೇಕಾದ್ರೆ ತುಂಬಾನೇ ಸ್ಪೀಡಾಗಿ ನೀವು ಮಾಡಬೇಕು. ಅಂದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವ, 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 ಓಂ ನಮಃ ಶಿವ ಈ ರೀತಿಯಾಗಿ ಸ್ಪೀಡಾಗಿ ಮಾಡಬೇಕು. ಯಾಕಂದರೆ ಸ್ಪೀಡ್ ಅಷ್ಟು ಮಾಡಿದಷ್ಟು ನಿಮ್ಮದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ವೈಬ್ರೇಷನ್ ಕ್ರಿಯೇಟ್ ಆಗಬೇಕು. ಆಗ ಮಾತ್ರ ನೀವು ಏನು ಬೇಡಿಕೆ ಇಡ್ತೀರಿ ಅದು ನಿಮ್ಮ ಬಳಿ
ಫಿಸಿಕಲ್ ಮ್ಯಾಟರ್ ಆಗಿ ಬರುತ್ತೆ. ಹಾಗಾಗಿ ನೀವು ಇಲ್ಲಿ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡಬೇಕು. ವೈಬ್ರೇಷನ್ ಕ್ರಿಯೇಟ್ ಆಗಬೇಕಂದ್ರೆ ಸ್ಪೀಡ್ ಆಗಿ ಜಪಿಸಬೇಕು. ಸೊ ನಿಮ್ಮ ಎದುರುಗಡೆ ಇರುವವರಿಗೆ ಯಾವ ರೀತಿ ಕೇಳಿಸಿದ್ರು ಪರವಾಗಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು ನಾನು ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸ್ತಿದ್ದೀನಿ ಅಂತ. ಹಾಗಾಗಿ ನೀವು ಇಲ್ಲಿ ಮಂತ್ರವನ್ನ ತುಂಬಾ ಸ್ಪೀಡ್ ಆಗಿ ಉಚ್ಚಾರ ಮಾಡಬೇಕು. ಹಾಗೆ ಇದನ್ನು ನೀವು ಮಾಡಬೇಕಾದ್ರೆ ಯಾವಾಗ ನೀವು ಆಸನದಲ್ಲಿ ಕೂತ್ಕೊಳ್ತೀರಿ, ಕೂತ ಬಳಿಕ ಇದ ಪೂಜೆ ಸಂಪೂರ್ಣವಾಗಿ ಮುಗಿಯೋ ತನಕ ಆಸನದಿಂದ ಹೇಳ್ಬಾರ್ದು. ಹಾಗಾಗಿ ಬಾಗಿಲಿದ್ರೆ ಬಾಗಿಲನ್ನು ಹಾಕೊಳ್ಳಿ, ಮೊಬೈಲ್ ಇದ್ರೆ ಸ್ವಿಚ್ ಆಫ್ ಮಾಡಿಕೊಂಡು ಇದನ್ನು ನೀವು ಮಾಡಬೇಕು. ಇಷ್ಟು ನೀವು ಮಂತ್ರವನ್ನೆಲ್ಲ ಜಪಿಸಿದ ನಂತರ ಶಿವನನ್ನ ಪ್ರಾರ್ಥನೆ ಮಾಡಿಕೊಂಡು ಶಿವನಿಗೆ ಕೈ ಮುಗಿದು ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಿದ್ರೆ ಸಾಕು. ಇಷ್ಟು ಮಾಡಿದ ನಂತರ ನೀವು ಶಿವನ ಆ ದೀಪ ಏನ್ ಬೆಳಗಿಸ್ತೀರಿ ಅದನ್ನ ಆರಿಸಬಾರ್ದು. ಸೊ ಅದು ಆರೋ ತನಕ ಅದನ್ನ ಬಿಡಬೇಕು, ಅಥವಾ ಅದನ್ನ ಎತ್ತಿ ಬೇರೆ ಕಡೆ ಇಡ್ಬೋದು, ಆದ್ರೆ ಅದನ್ನ ಆರಿಸಬಾರ್ದು. ಇದಾದ ನಂತರ ನೀವು ಏನು ಕಾಗದದಲ್ಲಿ ಬರೆದಿರ್ತೀರಿ ನಿಮ್ಮ ಬೇಡಿಕೆಯನ್ನ, ಅದನ್ನ ನೀವು ದೇವರ ಕೋಣೆಯಲ್ಲಿ ಇಡಬೇಕು. ದೇವರ ಕೋಣೆಯಲ್ಲಿ ಎಲ್ಲಿ ತನಕ ಇಡಬೇಕು, ಯಾವಾಗ ನೀವು ಆ ಕಾಗದದಲ್ಲಿ ಬರೆದಿಟ್ಟಂತ ಕಾರ್ಯ ನೆರವೇರುತ್ತೆ ಅಲ್ಲಿ ತನಕ ಇಡಬೇಕು. ಉದಾಹರಣೆಗೆ ನಿಮಗೆ ಗೃಹ ಪ್ರವೇಶ ನೀವು ಬೇಡಿಕೆ ಇದ್ರೆ, ಸೊ ಯಾವಾಗ ಗೃಹ ಪ್ರವೇಶ ಆಗುತ್ತೆ ಆ ಗೃಹ ಪ್ರವೇಶದ ದಿನದವರೆಗೂ ಆ ಕಾಗದವನ್ನ ದೇವರ ಕೋಣೆಯಲ್ಲಿ ಇರಿಸಬೇಕು. ಈ ರೀತಿ ಮಾಡಿ ನೋಡಿ, ನಿಮಗೆ ಶಿವರಾತ್ರಿಯ ಈ ಪವಿತ್ರ ದಿನದಿಂದ ಈ ರೀತಿಯಾಗಿ ಆರಾಧನೆ ಮಾಡಿದ್ರೆ ಶಿವನ ಸಂಪೂರ್ಣ ವಿಶೇಷವಾದ ಅನುಗ್ರಹದಿಂದ ನಿಮ್ಮ ಕಾರ್ಯಸಿದ್ಧಿ 100ಕ್ಕೆ 100 ಆಗುತ್ತೆ. ಪ್ರತಿಯೊಬ್ಬರು ಮಾಡಿ. ವೀಕ್ಷಕರೇ, ಯಾರೆಲ್ಲ ವಿಡಿಯೋವನ್ನ ಇಲ್ಲಿ ತನಕ ನೋಡಿದಿರಿ ನೀವು ತುಂಬಾ ಅದೃಷ್ಟವಂತರು. ಯಾಕಂದ್ರೆ 2025ನೆಯ ಈ ಇಸವಿಯ ಶಿವರಾತ್ರಿಯ ದಿನದಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಆಗಲಿದೆ. ಯಾರೊಬ್ರು ಮಿಸ್ ಮಾಡದೆ ಪೂಜಾ ವಿಧಾನವನ್ನ ಪ್ರತಿಯೊಬ್ಬರು ಮಾಡಿ ಭಗವಂತನ ಅನುಗ್ರಹವನ್ನ ಸಂಪೂರ್ಣವಾಗಿ ಪಡ್ಕೊಳ್ಳಿ. ಜೊತೆಗೆ ನೀವು ಅಂದ್ಕೊಂಡ ಕಾರ್ಯಗಳಲ್ಲಿ ಎಲ್ಲರಿಗೂ ಕೂಡ ಯಶಸ್ಸು ಸಿಗಲಿ, ಮಾಡುವಂತ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಲಿ, ಹಣಕಾಸಿನ ಹರಿವು ಆಗಲಿ, ಆರೋಗ್ಯ ನೆಮ್ಮದಿ ಸಿಗಲಿ, ಸರ್ಕಾರಿ ಉದ್ಯೋಗ ಹುಡುಕ್ತಿದ್ರೆ ಸರ್ಕಾರಿ ಉದ್ಯೋಗ ಸಿಗಲಿ, ಸಾಲಬಾಧೆ ನಿವಾರಣೆ ಆಗಲಿ, ಹೊಸ ಮನೆ ಗೃಹ ಪ್ರವೇಶ ಮಾಡಬೇಕಂತ ಕನಸಿದ್ರೆ ಅದು ಕೂಡ ನೆರವೇರಲಿ. ಎಲ್ಲರೂ ಕೂಡ ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಮಾಹಿತಿ ಸ್ವಲ್ಪ ಇಷ್ಟ ಆದ್ರೂ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ಶಂಭೋ ಶಂಕರ ಅನುಗ್ರಹ ಮಾಡುವಂತ ಕಮೆಂಟ್ ಮಾಡೋದ್ರ ಜೊತೆಗೆ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ವಿದ್ಯೆ ಜೊತೆಗೆ ಬರ್ತೀನಿ. ಹಾಗಾಗಿ ಅದನ್ನ ಮಿಸ್ ಮಾಡ್ಕೋಬಾರ್ದಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.